ಹಾಯ್, ನಿರ್ಮಲಾ ಹೊಸಮನೆ ಕಿಚನ್ಗೆ ಸ್ವಾಗತ. ಕಂಚಿ ಉಪ್ಪಿನಕಾಯಿ ಮಾಡಿ ತೋರಿಸಿ ಅಂತೇಳಿ ಕಮೆಂಟ್ನಾಗ ನೀವೆಲ್ಲರೂ ಕೇಳಿದ್ರಿ. ಕಂಚಿಕಾಯಿ ಸಿಕ್ಕಿಲ್ಲ ಅಂದ ಕೂಡಲೇ ನಾ ಮಾಡೇ ಇಲ್ಲ. ಈಗ ಅಕ್ಕನ ಮಗಳು ಸವಿತಾ ಅಂತದಾರ, ಅವ್ರಿಗೆ ಊರಾಗ ಕಂಚಿಕಾಯಿ ಸಿಕ್ಕಾವಂತ. ಅವರ ರೆಸಿಪಿ ಅದನ್ನು ಹೆಂಗೆ ಮಾಡೋ ವಿಧಾನ ಹೇಳಿ ಆಂಟಿ ಅಂತಂದಿದ್ರು. ಅವರಿಗೆ ಅದನ್ನು ವಿಧಾನ ಹೇಳಿದನ್ನು ನಾನು. ನನಗಾಕಿ ಬೇಬಿ ಆಂಟಿ ಅಂತಾಳೆ. ನನ್ನ ಹೆಸರು ನಿರ್ಮಲಾ, ಬೇಬಿ ಆಂಟಿ ಅಂತ ಎರಡೂ ಅಂತಾರೆ. ಮತ್ತು ಆ ವಿಡಿಯೋ ನನಗೆ ಬಿಟ್ಟಾರ ಅವರು. ಅದೇ ವಿಡಿಯೋ ನಾನು ನಿಮಗೆ ಬಿಟ್ಟೇನಿ, ನೀವು ನೋಡಿ. ನಮ್ಮ ಬೇಬಿ ಆಂಟಿ ತಿಳಿಸಿದಂಥ ಕಂಚಿಕಾಯಿ ಉಪ್ಪಿನಕಾಯಿ ರೆಡಿ ಆಗ್ತಾ ಇದೆ. ಮೊದಲು ಕಂಚಿಕಾಯಿಯನ್ನು ಚೆನ್ನಾಗಿ ಹೆಂಚ್ಕೊಂಡ್ಬಿಟ್ಟು ಅದರಾಗಿದ್ದು ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ನಾವು ಅವನ್ನ 2 ಕಂಚಿಕಾಯಿನ ಒಂದೆರಡು ಗ್ಲಾಸ್ ನೀರು ಹಾಕಿ ಕುದಿಸ್ಕೊಂಡು ಎಲ್ಲ ನೀರು ಬಸದ ಮೇಲೆ ಕಂಚಿಕಾಯಿಗೆ ಉಪ್ಪು, ಬೆಲ್ಲ, ಅರಿಶಿನ, ಖಾರ ಹಾಗೂ ಸಾಸಿವೆ ಪುಡಿಯನ್ನ ಹಾಕಿ ಚೆನ್ನಾಗಿ ಕಲಸಿ ಇಟ್ಕೊಂಡೆ. ಆಮೇಲೆ ಒಂದು ಬಾಣಲೆ ತಗೊಂಡು ಅದರಲ್ಲಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಆಮೇಲೆ ಹಿಂಗನ್ನು ಹಾಕಿದೆ. ಹಿಂಗ್ ಹಾಕಿ ಗ್ಯಾಸ್ ಆಫ್ ಮಾಡಬೇಕು. ಆಮೇಲೆ ಸ್ವಲ್ಪ ಆರಿದ ನಂತರ ಬೆಳ್ಳುಳ್ಳಿಯನ್ನ, ದೊಡ್ಡ ಬೆಳ್ಳುಳ್ಳಿ ಇದ್ರೆ ಸ್ವಲ್ಪ ಸಣ್ಣಗೆ ನೈಸಾಗಿ ಹೆಂಚ್ಕೊಂಡು ಅದರಲ್ಲಿ ಹಾಕಿದೆ. ಆಮೇಲೆ ಇದೆಲ್ಲ ಏನೇನು ಕಲಸಿಟ್ಟಿತ್ತಲ್ಲ, ಕಂಚಿಕಾಯ್ದು ಉಪ್ಪ, ಖಾರ ಎಲ್ಲ ಕಲಸಿದ್ದನ್ನ ಹಾಕಿಬಿಟ್ಟು ಮೇಲೆ ಬೆಲ್ಲನೂ ಹಾಕಿ ಈಗ ಕುದಿಸ್ತಾ ಇದ್ದೀನಿ. ಎಲ್ಲ ಕುದ್ಕೊಂಡ್ಬಿಟ್ಟು ಒಂದು ಹದಕ್ಕೆ ಬಂದ ತಕ್ಷಣ ಆಫ್ ಮಾಡ್ತೀನಿ. ಕಂಚಿಕಾಯಿ ಉಪ್ಪಿನಕಾಯಿ ನೋಡಕ್ಕಂತೂ ಎಮ್ಮಿ ಕಾಣ್ತಾ ಇದೆ. ಸೊ ನಮ್ಮ ಬೇಬಿ ಆಂಟಿ ರೆಸಿಪಿ ಎಲ್ಲರೂ ನಿರ್ಮಲಾ ಹೊಸಮನಿ ಕಿಚನ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅವ್ರು ಮಾಡಿ ತೋರಿಸಿದ್ದೆಲ್ಲ ಅಡಿಗೆಗಳನ್ನ ನೋಡಿ ಅಂತ ಹೇಳ್ತಾ ಸೈನ್ ಆಫ್ ಮಾಡ್ತಾ ಇದ್ದೀನಿ. ಸವಿತಾ ಸೋನೋಳಿ, ಬಾಯ್.